एक पल में ही थम हम गांधी महात्मा ओ ನಮ್ಮ ಮಾಮರ ಒಬ್ಬರಿಗೆ ದಾನ ಕೊಡುತ್ತಿದ್ದಾರೆ. ಅವ್ರು ಏನಂತಾರಪ್ಪ ಅಂದರೆ ನಾನು ಕೊಟ್ಟಿದ್ದು ಇನ್ನೊಬ್ಬರಿಗೆ ತೋರಿಸ್ತಾರೆ. ಇದೆಲ್ಲ ನಲ್ಮಲಂ ಫಾರೆಸ್ಟ್. ಜಾಸ್ತಿ ಗಾಡಿಗಳು ಅಡ್ಡಾಡುತ್ತಿದ್ದಾವೆ. ಹಾಗೆ ನೋಡಿ ಇಲ್ಲಿ ಚಾರ್ಜಿಗೆ ಇಟ್ಟಿದ್ದಾರೆ. ಒಂದು ಫೋನಿಗೆ 50 ರೂಪಾಯಿ ಅಂತ ಚಾರ್ಜ್ ಹಾಕ್ತಾರೆ ಇವರು. ನಮ್ಮ ಹುಡುಗ ಮಿಕ್ಕಿಬಿಟ್ಟಿದೆ. ಅವರು ಚಪ್ಪಲಿ ಸರಿಗಿಲ್ಲ ಅಂತ ಹೇಳುತ್ತಿದ್ದಾರೆ. ಇಲ್ಲಿ ಆಂಧ್ರದಲ್ಲಿ ಏನಪ್ಪ ಅಂದರೆ ಯಾವುದೇ ತೊಗೊಂಡ್ರು ವಸ್ತು 1 to ಡಬಲು ಅಂದರೆ ಡಬಲಿಗೆ ಡಬಲು ಇಲ್ಲಿ ರೇಟುಗಳು. ಸಸ್ತ ಬಿಗ್ ಬಜಾರ್ ಇದು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಈ ಸದ್ಯ ನಾವು ಹೊಂಟಿರೋದು ಎಲ್ಲಿಗಪ್ಪ ಅಂತಂದರೆ ನಲ್ಲಮಲ್ಲಂ ಫಾರೆಸ್ಟ್ನಲ್ಲಿದ್ದ ಶ್ರೀಶೈಲ ಮಲ್ಲಯ್ಯಗೆ ಪಾದಯಾತ್ರೆ. ಇವರೆಲ್ಲ ಕುಂತಿದ್ದು ನೋಡ್ರಿ, ಕರುಣಿದ್ರೆ ತೋರ್ರಿ, ಇಲ್ಲ ಬೇಡ ಅದಕ್ಕೇನಿಲ್ಲ. ಇವರಲ್ಲ ಮತ್ತೆ ಇವರಿಗೆ ಅದನ್ನೇ ಕೇಳ್ಕೊಂಬಿಟ್ರಿ. ಏನು ಜನಸಂಖ್ಯೆ ಹೊಂಟಾರಪ್ಪ ಅಂತಂದರೆ ಹೆವಿ ಜನಸಂಖ್ಯೆ ಹೊಂಟಿದೆ. ಪಾದಯಾತ್ರೆ ಭಕ್ತಾದಿಗಳು ಕಂಬಿ ಮಲ್ಲಯ್ಯ ಹೊಂಟಿದ್ದಾನೆ. ಯಾವುದ್ರಲ್ಲೂ ಹೆಣ್ಮಕ್ಳೇ ಸ್ಟ್ರಾಂಗ್, ಬಾಯ್ಸ್ಗಿಂತ ಲೇಡೀಸ್ ಜಾಸ್ತಿ ಹೊಂಟಿದ್ದು. ಜಿಂಕೆ ಹೊಡೆದಂಗೆ ಓಡ್ತಾರೆ ಮಲ್ಲಮ್ಮನವ್ರ. ನಮ್ಮ ಬಾಯ್ಸ್ ಹೊಂಟಿದ್ದಾರೆ ನೋಡಿ. ಈ ಸೈಡು ಯಾವ ಥರ ಹೊಂಟಿದ್ದಾರೆ, ಲೇಡೀಸ್ ನೋಡಿ ಯಾವ ಥರ ಹೊಂಟಿದ್ದಾರೆ. ಪೇಚಾನ ಮುಜೆ ಓಡೋದು ಕರೆವು. ಈರಣ್ಣ ಬಾಗಿಲಿ ಏರುವಾಗ ನೋಡ್ಬೇಕು ಎಲ್ಲರ ಮುಖ.
ಅಯ್ಯೋ ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ವಯಸ್ಸಾದರು, ಮುದುಕರು, ಮುದುಕಿಯರು, ಆಂಟಿಯರು, ಹುಡುಗಿಯರು, ಮಕ್ಕಳು. ಅಣ್ಣ ಸಾಕು ಸೋಪ, నిన్న నా తోర్చಬೇಕು అమ్మ చెత్త నా కొడక, మీ అమ్మ నాన్న చూశారనుకో నా కొడక, రే నీకు పిల్లను కూడా ఇవ్వరు రే ఎవరు, నువ్వు ఇంత కొజ్జా నా కొడుకు అని తెలిస్తే. ಹೋಗೋರು ಹಿಂಗೆ ಹೋಗಿದ್ದಾರೆ. ಮಲ್ಲ ಈಗ ಪಾದಯಾತ್ರೆ ಮೂಲಕ ಆಗ್ಲಾರರು ಮೇನ್ ರೋಡಿಗೆ ಹೊಂಟಿದ್ದಾರೆ. ನೋಡ ಅಜ್ಜಿ ವಯಸ್ಸಾದವರು ಹೊಂಟಿದ್ದಾರೆ. ನಾನು ಹೊಂಟಿದ್ದೀನಿ. ನನಗೆ ಹೆಣ್ಣು ಸಿಗೋವಲ್ಲ, ಅದಕ್ಕೆ ರೈತರ ಮಕ್ಳಿಗೆ ಹೆಣ್ಣು ಕೊಡವಲ್ಲ, ಅದಕ್ಕೆ ಹೊಂಟಿದ್ದೀನಿ. ಮಲ್ಲಮ್ಮನವರು ದೊಡ್ಡ ಬ್ಯಾಗ್ ಹಾಕಿಬಿಟ್ರೆ ಟೂರ್ ಹೊಂಟಾರೋ ಏನು ಮಲ್ಲಯ್ಯಗೆ ಹೊಂಟಾರೋ ಒಂದು ಗೊತ್ತಿಲ್ಲ. ಒಂದು ಬ್ಯಾಗು, ಒಂದು ಲೀಟ್ರ್ ನೀರಿನ ಡಬ್ಬಿ, ಒಂದು ಸತಿ ಬಟ್ಟೆ ತಗೊಂಡು 450 ಕಿಲೋಮೀಟ್ರ್ ನಡ್ಕೊಂಬರತ್ತಿಗೆ ತೀರೆಳ್ದು ಹೋಯ್ತು. ನಮ್ಮ ಮಾಮರು 4 ಲೀಟ್ರ್ ನೀರನ್ನು ಹೊತ್ಕೊಂಡು ಪಾದಯಾತ್ರೆ ಮಾಡ್ತಾರೆ ಮಲ್ಲಯ್ಯಗೆ. ಹರಕೆ ಹೊತ್ತು ನಾ ಬಂದೆ, ವರ ನೀಡು ಎನಗೆ ತಂದೆ. ನೋಡ್ಬರಕ್ಕೆ ಹೇಳದಂತ ಮಲ್ಲಯ್ಯ ಇವರು ಓದಂಗಲ್ಲ ಹಂಗೆ ಹಿಂದಕ್ಕೆ ಹೊಂಟಿದೆ ಗುಡ್ಡ. ಹೊಂಟಿದ್ದೇವೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲೆಲ್ಲ ಚೆಕಿಂಗ್ ಇದೆ. ಮುಂದೊಂದದ ಚಪ್ಪಲಿ ಅಂಗಡಿ ಅಲ್ಲ ಚೆಕಿಂಗ್. ಇದ್ರ ಒಳಗಡೆ ಇಲ್ಲಿ ಅನ್ಕೊಂಡದ್ದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳುತ್ತಾರೆ ಕೆಲವು ಜನ. ಅದು ನಮಗೆ ಗೊತ್ತಿಲ್ಲ. ಬನ್ನಿ ನೋಡ್ರಿ, ಅವ್ರು ಅನ್ಕೊಂಡದ್ದೆಲ್ಲ ಪತ್ತುಗಳು ಹಾಕಿ ಹೋಗ್ಯಾರ. ಇಲ್ಲಿ ದಾಸವಿದ್ದಿಲ್ಲ, ಈ ವರ್ಷ ದಾಸವ ಹಾಕಿದ್ದಾರೆ. ನಮ್ಮ ಅಳಿಯ ಬರ್ರಿ ಊಟ ಮಾಡೋಣ ಅಂತ ಹೇಳ್ಕೊಂತಾರೆ.相当大的啊。